ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀನದಿ ವ್ಲಾಗ್ಸ್. ಇವತ್ತೇನಿಲ್ಲ, ನಾವೆಲ್ಲರೂ ಆಲ್ಮೋಸ್ಟ್ ನೀವು ತಮ್ಮೆಲ್ಲ ನೋಡಿರ್ತೀರಾ. ನಾವ್ ಇವಾಗ ಬಂದು GRS ಗೆ ಬಂದಿದೀವಿ. ಎಲ್ಲ ಕಾಣಿಸ್ತಲ್ಲ ಹೆಸರು? ಎಸ್, GRS ಬಂದಿದೀವಿ. ಫುಲ್ ದೊಡ್ಡದಾಗೈತೆ. ಆಲ್ಮೋಸ್ಟ್ ಟೈಮ್ ಎಷ್ಟು ಟೈಮು? 10 o'clock ಆಗಿದೆ. ಎಷ್ಟು ಗಂಟೆಗೆ ಓಪನಿಂಗ್ ಗೊತ್ತಿಲ್ಲ. ಈ ಟೋಟಲ್ ಆಗಿ ನಾನು, ಕಾವ್ಯ ಹಾಯ್ ಮಾಡಿ ಕಾವ್ಯ, ಪೂಜಾ, ನೆಕ್ಸ್ಟ್ ಅಪ್ಪು ಅಂತ ಹೇಳಿ ಟೋಟಲ್ ಆಗಿ 4 ಜನ ಬಂದಿದೀವಿ GRS ಗೆ. ಹೋಗ್ಬೇಕು 11 o'clock ಗೆ ಓಪನ್ ಅಂತ ಗೂಗಲ್ ಅಲ್ಲಿ ಚೆಕ್ ಮಾಡಿದೀವಿ. ನಾವು ಒಳಗಡೆ ಹೋಗಿಲ್ಲ. ಸೊ ಒಳಗಡೆ ಹೋಗಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡಿ. ಆಟ ಆಡೋಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ವಾ. ಒಂದ್ಸರಿ ಎಂಟ್ರಿ ಆಗ್ಬಿಟ್ರೆ ಮತ್ತೆ ಎಕ್ಸಿಟ್ ಇರಲ್ಲ. ಒಳಗಡೆನೂ ಹೋಟೆಲ್ ಇರುತ್ತೆ, ಬಟ್ ಒಳಗಡೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಹೊರಗಡೆ ತಿನ್ಕೊತಾ ಇದೀವಿ. ಗೈಸ್, ತಿಂಡಿ ತಿನ್ಕೊಂಡು ಅಮೌಂಟ್ ಎಲ್ಲ ಪೇ ಮಾಡಿ ಆಯ್ತು. ಆಲ್ಮೋಸ್ಟ್ ಔಟ್ ಸೈಡ್ ಇರ್ತಾರೆ. ಈಗ ಏನ್ ಫಸ್ಟ್ ರಿಸೆಪ್ಷನ್ ಏನು ಅವಶ್ಯಕತೆ ಇಲ್ಲ. ಹೊರಗಡೆ ಹೋಗಿ ಅಂದ್ರೆ ಹೊರಗಡೆ ಇರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಅವರೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಯಾವ ತರ ಮಾಡೋದು ಪ್ರೊಸೆಸಿಂಗ್ ಅಂತ ಹೇಳಿ. ಸೊ ಪೇಮೆಂಟ್ ಪ್ರೊಸೆಸಿಂಗ್ ಅಷ್ಟೇ 5 minutes ಅಲ್ಲಿ ಆಗೋಯ್ತು. ಸೊ ಜಸ್ಟ್ ಈಗ ಎಂಟ್ರಿ ಆಗ್ತಾ ಇರೋದಷ್ಟೇ. ವಾಟ್ಸಪ್ ಅಲ್ಲಿ ನಮ್ಗೆ ಒಂದು ಇದು ಬಂದಿರುತ್ತೆ, PDF ಬಂದಿರುತ್ತೆ. ಅದನ್ನ ತೋರಿಸಿದ್ರೆ ಸಾಕು. ಎಂಟ್ರಿ ಆಗೋಕ್ಕಿಂತ ಮುಂಚೆ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಹೊರಗಡೆ ಫುಡ್ ಅಥವಾ ಏನೋ ಅಲೋ ಇರಲ್ಲ ಒಳಗಡೆ, ಅದಕ್ಕೋಸ್ಕರ. ಆದರೂ ನಾವು ಸ್ವಲ್ಪ ನಲ್ಲಿಕಾಯಿನ ತಂದಿದ್ವಿ. ನಲ್ಲಿಕಾಯಿನ ಬ್ಯಾಗ್ ಒಳಗಡೆ ಎಲ್ಲ ಹಾಕೊಂಡು ಇಟ್ಕೊಂಡಿದ್ವಿ. ಕಂಡಿದ್ದು ಬಿಡ್ತಾರೇನೋ ಅಂತ ಅಂದ್ಕೊಂಡ್ವಿ, ಬಟ್ ಅವ್ರಿಗೇನು ಸಿಕ್ಕಿಲ್ಲ. ಜಸ್ಟ್ ಅವ್ರು ಮೇಲ್ಮೇಲೆ ಚೆಕ್ ಮಾಡಿಬಿಟ್ಟು ಕಳಿಸಿದ್ರು ಅಷ್ಟೇ. ಓಕೆ ಅಂತ ಹೇಳಿ ನಾವು ಸುಮ್ಮನೆ ಆಗ್ಬಿಟ್ವಿ. ಆಯ್ತು, ನೋಡಿ ಫ್ರೆಂಡ್ಸ್, ಲಗೇಜ್ ಎಲ್ಲ ನನ್ನ ಕೈಲೇ ಇಡ್ತಾನೆ ಫ್ರೆಂಡ್ಸ್. ಸಣ್ಣಗಿದ್ದೀನಿ ಅಂತ ಜಾಸ್ತಿ ಅಡ್ವಾಂಟೇಜ್ ತಗೊಳ್ಳಲ್ಲ ಫ್ರೆಂಡ್ಸ್. ನಾವು ಲಗೇಜ್ ಇಟ್ಕೊಂಡು ಬರ್ತಾನೆ ಇಲ್ಲ. ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ನೋಡೋಣ, ಒಳಗಡೆ ಅಂತೂ ಖುಷಿ ಹಂಗೆ ಉಕ್ಕತೈತೆ. ಹಂಗೆ ಆಯ್ತಾ, ಪಕ್ಕದಲ್ಲೇ ಹೋಗ್ತಿದ್ಯಾ ಅನ್ನೋ ಫುಲ್ ಬ್ಲಾಗ್ ಅಲ್ಲಿ ಬಾ ಕಾವ್ಯ. ಹಾಕೊಂಡ್ರೆ ನಿನ್ ಬ್ಲಾಗ್ ಫುಲ್ ಓಟು ಅಂತ ವೈರಲ್ ಆಗ್ಬಿಡುತ್ತಾ? ಅವಳ ಅಂತ ಓಕೆ, ನೋಡೋಣ ಬನ್ನಿ ಹೋಗಿ ಒಳಗಡೆ. ಫಸ್ಟ್ ಬಂದ್ಬಿಟ್ಟು ಲಗೇಜ್ ಕೌಂಟರ್, ಅಂದ್ರೆ ಏನ್ ಲಗೇಜ್ ಇರುತ್ತೆ ಅದನ್ನೆಲ್ಲ ತಗೊಂಡೋಗಿ ಲಾಕರ್ ಅಲ್ಲಿ ಇಡಬೇಕು. ಸೊ ಲಾಕರ್ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಾವು ಗೇಮ್ ನ ಸ್ಟಾರ್ಟ್ ಮಾಡೋದು. ಓಕೆ, ಲಾಕರ್ ಅಲ್ಲೆಲ್ಲ ಲಗೇಜ್ ಎಲ್ಲ ಇಟ್ವಿ. ಲಾಕರ್ ಎಲ್ಲ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಡ್ರೆಸ್ಸಿಂಗ್ ಎಕ್ಸ್ಚೇಂಜ್ ಮಾಡಿರೋದು ಲಾಕರ್ ಆಗಿರ್ಬೋದು, ಡ್ರೆಸ್ ಎಕ್ಸ್ಚೇಂಜ್ ಮಾಡೋದು, ವಾಶ್ರೂಮ್, ಪ್ರತಿಯೊಂದು ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ನಾನ್ ಲಾಸ್ಟ್ ಟೈಮ್ ಬರೋದಕ್ಕಿಂತ ಈಗಂತೂ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ಈಗ ಗೇಮ್ಸ್ ಆಡಕ್ಕೆ ಹೋಗ್ತಾ ಇದೀವಿ. ಫುಲ್ ಸ್ಟಾರ್ಟ್ ಮಾಡ್ತಾ ಇದೀವಿ ಈಗ ಗೇಮ್ಸ್ ನ. ಆಲ್ಮೋಸ್ಟ್ ಎಷ್ಟು ಟೈಮ್ ಈಗ? 11 o'clock ಆಗಿದೆ. 11 ಗಂಟೆ ಆಗಿದೆ. GRS ಎಲ್ಲೋ ಮಜಾ ಅಲ್ಲ, ಗೊತ್ತಾಗ್ತಿಲ್ಲ, ಊಟ ಇದೆ. ಬಟ್ GRS ಎಲ್ಲೋ ಮಜಾ ಅಲ್ಲೇನ, ಟ್ರೈ ಮಾಡಿ ನೋಡೇ ಬಿಡೋಣ. ಸೊ ಈಗ ಎಲ್ಲರೂ ಅಕ್ಕಾಡು ಕಲಿತಾ ಇದ್ದೀವಿ. ಡ್ಯಾಶಿಂಗ್ ಕಾರಿಗೆ ಬಂದಿದ್ದೀವಿ. 1 by 1 ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಎಲ್ಲ ಖುಷಿ ಹ್ಯಾಪಿ ಅಂತ ಹೇಳ್ತಾ ಇದ್ರು. ಓಕೆ ಅಂತ ಹೇಳ್ಬಿಟ್ಟು ಕೈಯೆಲ್ಲ ಜೋರಾಗಿ ಇದೆಲ್ಲ ಮಾಡ್ತಾಯಿದ್ವಿ, ತಮ್ಮೇಲೆಲ್ಲ ಮಾಡ್ತಾಯಿದ್ವಿ. ಸೀರಿಯಸ್ಲಿ ನನಗಂತೂ ಶಾಕ್. ಅಂದರೆ ಅದು ಹೆಂಗೆ ತಿರುಗಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ತಿರುಗ್ತಾನೆ ಐತೆ ಅಷ್ಟೇ. ಒಂದು ಕಡೆ ನಿಂತಿದ್ದೀನಿ, ಸುಮ್ಮನೆ ತಿರುಗ್ತಾನೆ ಇದ್ದೀನಿ. ನನಗೆ ಫುಲ್ ಕನ್ಫ್ಯೂಸ್ ಆಗೋಯ್ತು, ಏನಿದು ಹಿಂಗೆ ಕಾರ್ ತಿರುಗ್ತಾ ಐತೆ ಅಂತ ಹೇಳಿ. ಬಟ್ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗಿದು ಡ್ಯಾಶಿಂಗ್ ಕಾರು. ಡ್ಯಾಶಿಂಗ್ ಕಾರ್ ಸೂಪರ್ ಆಗಿತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್. ಆಮೇಲೆ ನೆಕ್ಸ್ಟ್ ಗೇಮ್ ಬಂದ್ಬಿಟ್ಟು ಮ್ಯೂಸಿಕ್ ಬಾಬ್ ಅಂತ ಹೇಳಿ. ಇದು ಅಷ್ಟೇ, ಇದೆಲ್ಲ ಒಂಥರ ತಲೆ ಸುತ್ತೋ ಅಂಥ ಗೇಮ್ಗಳು. ಬಟ್ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲರೂ ಯಾಕಂದರೆ ಈ ಗೇಮ್ ಎಲ್ಲ ಹಾಡಿ ತುಂಬ ದಿನ ಆಗೋಗಿತ್ತಲ್ವ, ಎಲ್ಲ ಗೇಮು ಮಿಸ್ ಮಾಡದೆ ಆಡಬೇಕು ಅಂತ ಹೇಳಿ ಅಂದ್ಕೊತಾ ಇದ್ವಿ. ಈ ಗೇಮ್ ಅಂತೂ ನಿಜವಾಗೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬಾರ್ದು, ಮ್ಯೂಸಿಕ್ ಬಾಬ್ ಅಂತಲೂ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಕ್ರೇಜಿ ಸ್ಪಿನ್ ಅಂತ ಹೇಳಿ ಅದೊಂದು ಇದು ಬಂದುಬಿಟ್ಟು ಲೂಲು ಮಾಲಲ್ಲಿ ಇದೆ. ಗ್ರಾವಿಟಿ ಅಂತ ಏನೋ ಸಮಥಿಂಗ್ ಬರುತ್ತೆ, ನನಗೆ ಐಡಿಯಾ
ಇಲ್ಲ ಅದು ಹೆಸರು ಏನು ಅಂತ ಹೇಳಿ. ಬಟ್ ಇದು ನಾನು ಲೂಲುಮಲ ಹಾಡಿದ್ನಲ್ಲ, ಸೊ ನನಗೆ ಐಡಿಯಾ ಇತ್ತು ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ನಮ್ಮ ಕಾವ್ಯ ಅಂತೂ ಫುಲ್ಲು ಭಯ ಅಂದರೆ ಭಯ. ಅವಳಿಗೆ ಯಾವ ಗೇಮ್ ಆಡಿದ್ರೂ ಸಹ ಅಯ್ಯೋ ನಂಗೆ ಬರೋಲ್ಲ, ನಂಗೆ ಬರಲ್ಲ, ನಂಗೆ ಭಯ ಆಗುತ್ತೆ ಅಂತ ಹೇಳೋಳು. ಬಟ್ ಅವಳನ್ನ ತುಂಬ ರೇಗಿಸ್ತಾ ಇದ್ವಿ, ಬರಲ್ಲ ಭಯ ಅಂದ್ಕೊಂಡು ಎಲ್ಲ ಗೇಮು ಆಡ್ತಾ ಇದೀಯಾ ಅಂತ ಹೇಳಿ. ಬಟ್ ಸೀರಿಯಸ್ಲಿ ಅವಳನ್ನ ತುಂಬಾ ಚೇರ್ ಅಪ್ ಮಾಡ್ತಾಯಿದ್ವಿ ನಾವೆಲ್ಲರೂ. ಯಾಕಂದರೆ ಅವಳು ನಂಗೆ ಭಯ ಅಂತ ಹೇಳ್ತಿದ್ಲಲ್ಲ, ಇಲ್ಲ ಅವಳನ್ನ ಕರ್ಕೊಂಡು ಹೋಗಲೇಬೇಕು ಅಂತಲೇ ಹೇಳ್ತಾ ಇದ್ದೆ. ಯಾಕಂದರೆ ಯಾರಿಗೆ ಭಯ ಇರುತ್ತೆ ಅವ್ರಿಗೆ ಆ ಗೇಮ್ನ ಆಡಿಸಿದ್ರೆ ಆ ಗೇಮ್ ಏನು ಅಂತ ಅವ್ರಿಗೆ ಗೊತ್ತಾಗುತ್ತಲ್ವ, ಅದಕ್ಕೋಸ್ಕರ. ಬಟ್ ಸೀರಿಯಸ್ಲಿ ತುಂಬಾ ಇಷ್ಟ ಆಯಿತು ಈ ಗೇಮು. ಬಟ್ ಇಲ್ಲಿಗಿಂತ ಲೂಲುಮಾಲಲ್ಲಿ ನನಗೆ ಕ್ರೇಜ್ ಜಾಸ್ತಿ ಇತ್ತು. ಬಟ್ ಇಲ್ಲಿ ನನಗೆ ಆಡಿರೋದ್ರಿಂದ ನನಗೆ ಅಷ್ಟು ಕ್ರೇಜ್ ಅನ್ನಿಸ್ಲಿಲ್ಲ, ಪರವಾಗಿಲ್ಲ ಅಂತ ಅನ್ನಿಸ್ತು ಈ ಗೇಮು. ಅದಕ್ಕೆ ಏನ್ ಮಾಡಿದ್ವಿ, ಏನೋ ಸ್ಪಿನ್ ಮೇ ಬಿ ಏನ್ ಬೇಕು ಅದು, ಅದೇ ಝೀರೋ ಗ್ರಾವಿಟಿ ಏನಷ್ಟು ಕ್ರೇಜಿ ಅನ್ಸಿಲ್ಲ, ಪರವಾಗಿಲ್ಲ ಅಂತ ಅನ್ಸ್ತು. ಲೂಸ್ ಚೆನ್ನಾಗಿತ್ತು, ಬಟ್ ಇಲ್ಲ ಅಷ್ಟೇ ನಂಗೆ ಅನ್ಸಿಲ್ಲ ಕ್ರೇಜಿ ಆಗಿ ಸೂಪರ್ ಆಗಿತ್ತು ಅಂತ ಅನ್ಸಿಲ್ಲ. ಪರವಾಗಿಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಸಾಕು ಇಷ್ಟೇ ಅನ್ಸುತ್ತೆ. ಕ್ರೇಜಿ ಸ್ಪಿನ್ ಅದು ಆಡಿದ್ಮೇಲೆ ಈ ಗೇಮ್ಗೆ ಹೋದ್ವಿ. ಈ ಗೇಮ್ ಅಂತೂ ಸುಮ್ಮನೆ ಒಳ್ಳೆ ತೊಟ್ಲಲ್ಲಿ ಕೂತ್ಕೊಂಡು ಮಕ್ಕಳನ್ನ ತಳ್ಳಲ್ವ ಆ ಥರ ಫೀಲ್ ಆಗ್ತಾಯಿತ್ತು, ಏನು ಅನಿಸ್ತಾನೆ ಇರಲಿಲ್ಲ. ಒಳ್ಳೆ ನಿದ್ದೆ ಮಾಡ್ಬೋದು ಈ ಗೇಮಲ್ಲಿ ಮಾತ್ರ ಅಂತ ಅನ್ನಿಸ್ತಾ ಇತ್ತು. ಎಲ್ಲರಿಗೂ ಹಂಗೆ ಅಂತ ಇದ್ವಿ. ನಾವು 4 ಜನನೂ ಏನು ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಈ ಗೇಮಲ್ಲಿ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ. ಆಮೇಲೆ ಆ ಗೇಮ್ ಆಡಾದ್ಮೇಲೆ ಇದು ಮಾಮೂಲಿ ರೋಪ್ ಆ್ಯಕ್ಟಿವಿಟೀಸ್ ಇತ್ತು. ನನಗಿದನ್ನು ಯಾವತ್ತಾರು ಒಂದಿನ ಹತ್ತಬೇಕು ಅಂತ ಆಸೆ ಇತ್ತು. ಟ್ರೈ ಮಾಡಿದೆ, ಒಂದು 70% ಹೋದೆ, ಇನ್ನು 30% ಹತ್ತಬೇಕಿತ್ತು. ಬಟ್ ಸೀರಿಯಸ್ಲಿ ಆಗಲಿಲ್ಲ, ನನಗೆ ವೆಯ್ಟ್ ಜಾಸ್ತಿ ಆಯಿತು ಅನ್ನಿಸ್ತು. ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಬಿಟ್ಟೆ. ಪರವಾಗಿಲ್ಲ, ಟ್ರೈ ಮಾಡಿದ್ದೀನಲ್ಲ ನನ್ನ ಕೈಲಿ ಆದಷ್ಟು ಅಂತಲೇ ನನಗೆ ಹ್ಯಾಪಿ ಇದೆ ಈ ಗೇಮಲ್ಲಿ. ಕೊಲಂಬಸ್ ಕಾಡ್ತಾ ಇರೋದೀಗ. ಭಯ ಆಯ್ತೈತೆ, ಯಾವಾಗ ನೋಡಿದ್ರೆ ಸೇಮ್ ಡೈಲಾಗ್, ಭಯ ಆಗ್ತೈತೆ ಎಲ್ಲ ಆಶೆ ಹೋಗ್ತಾಳೆ. ಅಯ್ಯೋ ಭಯ ಆಗ್ತೈತೆ ಅನ್ನೋದು. ಸೊ ಕೊಲಂಬಸ್ ಆಗ್ಬಿಟ್ಟು ಈ ಕೊಲಂಬಸ್ ಗೇಮ್ನ ಆಡೋಕ್ಕೆ ಮುಂಚೆ ಫುಲ್ಲು ಕ್ರೇಜಿಯಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು, ಚೆನ್ನಾಗಿತ್ತು. ಒಂದು ಸ್ವಲ್ಪ ಹೊತ್ತಾಯಿತು ನೋಡಪ್ಪ, ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಯಿತು. ಎಷ್ಟು ಬೇಗ ಇಳಿತೀವೋ ಆಗ್ತಾಯಿಲ್ಲ ನಮ್ಮ ಕೈಲಿ ಅಂತ ಫೀಲ್ ಆಗ್ಬಿಡ್ತು. ಯಾಕಂದರೆ ಫುಲ್ಲು ಸುಸ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಗೇಮ್ಸ್ ಎಲ್ಲ ಆಡಿ ನಲಿಕಾಯಿ ಒಳಗಡೆ ಐತೆ. ಗೇಮ್ಸ್ ಎಲ್ಲ ಆಡಿ ತಲೆ ಸುತ್ತ ಬಿದೈತೆ, ವಾಮಿಟ್ ಬರತ್ತ ಫೀಲ್ ಆಗ್ಬಿಟ್ಟೈತೆ ನಮ್ಗಂತೂ. ಇನ್ನು ಎಷ್ಟ್ ಗೇಮ್ ಐತೆ ಅಂತಾನೆ ಗೊತ್ತಾಗಿತ್ತಲ್ಲ, ಒಂದ್ 4-5 ಗೇಮ್ ಆಡಿದೀವಿ ಅನ್ಸುತ್ತೆ, ಹಾಗೆ ವಾಮಿಟ್ ಬರತ್ತರ ನೋಡೋಣ ಇನ್ನು ಎಷ್ಟು ಗೇಮ್ಸ್ ಐತೆ ಅಂತ ಹೇಳಿ. ಅವೆಲ್ಲ ಇಲ್ವಾ, ಗರ್ಭಿತನ ನಲಿಕಾಯಿ ತರ ಕಳ್ಸಿದೀವಿ. ನಲಿಕಾಯಿ ತಂದ್ಮೇಲೆ ಸ್ವಲ್ಪ ಎನರ್ಜಿ ಬರುತ್ತಲ್ಲ. 2 ಇಲ್ಲ ಅಂತ ಹೇಳಿದ್ರಲ್ಲ, ಎನರ್ಜಿ ಬರುತ್ತಲ್ಲ, ನೋಡೋಣ. ಫಸ್ಟ್ ನಲಿಕಾಯಿ ತಿನ್ನೋಣ, ಒಂಚೂರು ವಾಮಿಟ್ ಸೆನ್ಸೇಷನ್ ಕಮ್ಮಿ ಮಾಡ್ಕೊಳ್ಳೋಣ, ಆಮೇಲೆ ನೆಕ್ಸ್ಟ್ ಬೇರೆ ಗೇಮ್ ಆಡೋಣ ಅಂತ ಅನ್ಕೊಂಡಿದ್ವಿ. ನಲಿಕಾಯಿ ಎಲ್ಲ ತಿಂದಾದ್ಮೇಲೆ ಅದೇ ವಾಮಿಟಿಂಗ್ ಫೀಲಿಂಗ್ ಇದೆ ಅಂತ ಹೇಳ್ತಾ ಇದ್ವಲ್ಲ, ಅದೆಲ್ಲ ಕಮ್ಮಿ ಆಯಿತು. ಸರಿ ಆಯಿತು, ಮತ್ತೆ ಗೇಮ್ ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೋದ್ವಿ. ಆಮೇಲೆ ಇದು ಬಂದು 5D ಆ್ಯನಿಮೇಷನ್ ಮೂವಿ ಅಂತ ಹೇಳಿ, ಇದನ್ನು ಹಾಡ್ಬಿಡೋಣ ಫಸ್ಟು ಅಂತ ಹೇಳಿ, ಅಂದರೆ ನೋಡೋಣ, ಇದು ಫಿಲಮ್ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಒಂದು ಚಿಟ್ಟೆಗೂ ಮತ್ತು ಒಂದು ದುಂಬಿಗೂ ಇರೋವಂಥ ಫಿಲಿಮ್ ಇದು. ಲೈವಾಗಿ ನಾವೇ ಆ ಒಳಗಡೆ, ಅಂದರೆ ಮೂವಿ ಒಳಗಡೆ ಹೋಗಿರ್ತೀವಿ, ಆ ಥರ ಫೀಲಿಂಗ್ ಆಗುತ್ತೆ. ಪರ್ಸ್ನಲಾಗಿ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು ಈ ಮೂವಿ. ಇದಾದಮೇಲೆ ಡ್ರ್ಯಾಗನ್ ಡೆನ್ ಅಂತ ಹೇಳಿ ಅದು ಒಂದು ಇದಿತ್ತು, ಏನೋ ನೋಡೋದಂತ ಒಂದು ಭಯಾನಕವಾಗಿರೋಂಥದ್ದು ಆಗಿರ್ಬೋದು. ನನಗೂ ಏನು ಅಂತಲೇ ಗೊತ್ತಿರಲಿಲ್ಲ ಒಳಗಡೆ ಹೋಗೋಕ್ಕೆ ಮುಂಚೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡೋದ್ರು, ಮತ್ತು ಫ್ಲೈಟ್ ಒಳಗಡೆ ಕರ್ಕೊಂಡೋದ್ರು. ಫ್ಲೈಟಲ್ಲಿ ಸ್ವಲ್ಪ ಹೊತ್ತು ಟ್ರಾವೆಲಿಂಗ್ ಮಾಡ್ತಾರೆ, ಫೀಲ್ ಮಾಡಿಸಿದ್ರು. ಸರಿ ಆಯಿತು, ಏನೋ ಬರುತ್ತೇನೋ ಅಂತ ಕಾದ್ವಿ. ಆಮೇಲೆ ಇನ್ನೊಂದು ಕಡೆ ಡೋರ್ ಓಪನ್ ಆಯಿತು, ನಡೀರಿ ಅಂತ ಹೇಳಿದ್ರು. ನೋಡಿದ್ರೆ ದೇವದ ಮನೆಗೆ ಕರ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಇದೇ ಡ್ರ್ಯಾಗನ್ ಡೆನ್ ಅಂತ ಹೇಳಿ. ನಾನು ಫಸ್ಟ್
ಅಂದ್ಕೊಂಡೆ ಈ ಡ್ರ್ಯಾಗನ್ ಡೈನ್ ಅಂದರೆ ಏನೋ ಮಾಮೂಲಿ 5D ಅನಿಮೇಷನ್ ಮೂವಿ ಏನಿದೆ ಅದೇ ಥರ ಅಂದ್ಕೊಂಡೆ. ಬಟ್ ಸೀರಿಯಸ್ಲಿ ಒಳಗಡೆ ಹೋದ ತಕ್ಷಣ ಶಾಕ್ ಆದ್ವಿ, ಏನಪ್ಪ ದೇವದ ಮನೆಗೆ ಕರ್ಕೊಂಬಂದಿದ್ದಾರೆ ಅಂತ ಹೇಳಿ. ಒಂದು 40% ಭಯ ಆಗುತ್ತೆ ನಾರ್ಮಲ್ ಆಗಿ, ಒಬ್ಬರು ಇಬ್ಬರದೇ ಸೀರಿಯಸ್ಲಿ ಭಯ ಆಗುತ್ತೆ. ನಾವೆಲ್ಲ ಗುಂಪಲ್ಲಿ ಇದ್ರಲ್ವ, ಬೇರೆ ಗುಂಪು ಎಲ್ಲ ಇತ್ತಲ್ವ, ಅದಕ್ಕೋಸ್ಕರ ನಮ್ಗೆ ಅಷ್ಟು ಭಯ ಆಗಿಲ್ಲ. ನಾವು 4 ಜನ ಇದ್ದರೆ ಸೀರಿಯಸ್ಲಿ ಭಯ ಆಗ್ತಿತ್ತೇನೋ ನಮಗೆ. ಬಟ್ ನಾವೆಲ್ಲ ಗುಂಪಲ್ಲಿ ಹೋಗಿರೋದ್ರಿಂದ, ಅಷ್ಟು ಗ್ರೂಪ್ ವೈಸ್ ಹೋಗಿರೋದ್ರಿಂದ ಅಷ್ಟು ಗೊತ್ತಾಗಿಲ್ಲ, ಭಯ ಆಗಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಸ್ವಲ್ಪ ರೇಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ನಮ್ಮನ್ನೇ ಡೈನೋಸರಸ್ನ ತೋರಿಸಿದ್ರು. ಡೈನೋಸರಸ್ಸು ಮಲಗಿರುತ್ತೆ, ಅದು ಬಂದು ಎದ್ದು ಬಂದು ಅಂತ ಕಿರ್ಚತ್ತೆ, ಈ ಥರ ಎಲ್ಲ ಮಾಡೋದು. ಇದು ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಓವರಾಲ್ ಎಲ್ಲ ಡ್ರೈ ಗೇಮ್ಸ್ ಏನಿದೆ ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಡ್ರ್ಯಾಗನ್ ಡ್ಯಾನ್ ಅಲ್ಬಿಟ್ಟು ಚೆನ್ನಾಗಿತ್ತು. ಒಂಥರ ಸ್ಕೇರಿ ಆಗಿತ್ತು. ಒಂದಷ್ಟು ದೂರ ಹೋದ್ವಿ, ಟ್ರಾವೆಲ್ ಮಾಡ್ತಾ ಇರ್ತೀವಿ. ಆಮೇಲೆ ದೇವ್ದ ಮನೆಗೆಲ್ಲ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಏನಪ್ಪ ಏನಾದ್ರು ಡೈನೋಸಾರ್ಸ್ ಎಲ್ಲ ಇರುತ್ತೆ. ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಗೇಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಾಟರ್ ಗೇಮ್ಗೆ ಆಲ್ಮೋಸ್ಟ್ ಫೋನ್ ಅಲೋ ಮಾಡೋಕ್ಕಾಗಲ್ಲ, ಯಾಕಂದರೆ ವಾಟರ್ ಪ್ರೂಫ್ ಅಲ್ಲ ನನ್ನ ಫೋನು, ಜಸ್ಟ್ ನಾರ್ಮಲ್ ಫೋನ್ ಅಷ್ಟೇ. ಸೊ ಅದಕ್ಕೋಸ್ಕರ ಆದಷ್ಟು ಟ್ರೈ ಮಾಡ್ತೀನಿ ವಾಟರ್ ಗೇಮ್ನ ಕ್ಯಾಪ್ಚರ್ ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ. ಇನ್ ಕೇಸ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ನೋಡೋಣ ವಾಟರ್ ಗೇಮಲ್ಲಿ ಆಗುತ್ತಾ ಇಲ್ವಾ ಅಂತೇಳಿ. ಈಗ ಫಸ್ಟು ವಾಟರ್ ಗೇಮ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ವಾಟರ್ ಗೇಮ್ನ ಬಂದು ನಾವು ರೈನ್ ಡ್ಯಾನ್ಸಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ, ಏಕೆಂದರೆ ಒಳ್ಳೆ ಸಾಂಗ್ಸ್ಗಳನ್ನೆಲ್ಲ ಹಾಕ್ತಾಯಿದ್ರು. ನಾವು ಡ್ರೈ ಗೇಮ್ ಆಡೋಕ್ಕೆ ಹೋಗ್ತಾ ಇದ್ವಾಗಲೇ ಆಗಲೇ ಫೀಲ್ ಆಗ್ತಾಯಿತ್ತು ವಾಟರ್ ಗೇಮ್ ಸ್ಟಾರ್ಟ್ ಯಾವಾಗ ಮಾಡ್ತೀವಿ ಅಂತ ಹೇಳಿ, ಯಾಕಂದರೆ ಆ ಥರ ಸಾಂಗ್ಗಳನ್ನ ಹಾಕ್ತಾಯಿದ್ರು. ನಿಜವಾಗ್ಲೂ ಸಾಂಗ್ಸ್ಗಳಂತೂ ಫಿದಾ ಆಗ್ತಾಯಿದ್ವಿ, ಅಷ್ಟು ಚೆನ್ನಾಗಿರೋ ಸಾಂಗ್ಗಳನ್ನ ಹಾಕ್ತಾಯಿದ್ರು. ಆಲ್ಮೋಸ್ಟು ವಾಟರ್ ಗೇಮ್ ನಾವು ಒಂದು 3 ಗಂಟೆ ತನಕ ಆಡಾದಮೇಲೆ ಈ ವಿಡಿಯೋನ ಮಾಡಿರೋದು ನಾನು, ಯಾಕಂದರೆ ಸಾಕಾಯಿತು, ಸುಸ್ತಾಯಿತು. ಫುಡ್ ಏನಾದರೂ ತಿನ್ನೋಣ ಅಂತ ಹೇಳಿ ವಾಟರಿಂದ ಆಚೆ ಬಂದು, ಅಂದರೆ ಬೇರೆ ಗೇಮೆಲ್ಲ ಆಡಾದಿ ಈಚೆ ಬಂದು, ಇದೊಂದು ಬುಲೆಟ್ ಗಾಡಿ ಇತ್ತು, ಇದ್ರ ಮೇಲೆ ಕುತ್ಕೊಂಡೇ ಇಲ್ವಲ್ಲ ಅಂತ ಹೇಳಿ ಕುತ್ಕೊಂಡು ಗಾಡಿ ಓಡಿಸ್ತಾ ಇದ್ದೀವಿ. ಈಗ ಬಂದು ಪೂಜಾ ಮತ್ತು ಕಾವ್ಯ ಗಾಡಿ ಓಡಿಸ್ತಾವ್ರೆ. ಆಮೇಲೆ ಸಾಕಾಯ್ತಪ್ಪ, ಫಸ್ಟು ಏನಾದರೂ ಹೊಟ್ಟೆಗೆ ಊಟ ಮಾಡ್ಕೊಳ್ಳೋಣ, ಆಮೇಲೆ ಮತ್ತೆ ಗೇಮ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇದು ಬಂದು ವೆಜ್ ಹೋಟೆಲು, ಏನೋ ಸಮಥಿಂಗ್ ಎಲ್ಸ್, ನಂಗೆ ಗೊತ್ತಿಲ್ಲ ಈ ಹೆಸರು, ಮರ್ತೋಗ್ಬಿಡ್ತು. ಧನುಷ್ ಅಂತ ಏನೋ ಸ್ಟಾರ್ಟ್ ಆಗುತ್ತೆ. ಬಟ್ ಚೆನ್ನಾಗಿತ್ತು ನಿಜವಾಗ್ಲೂ. ಊಟದ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಊಟ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಅಮೌಂಟು ಅಷ್ಟೇ ಅಫೋರ್ಡಬಲ್ ಆಗಿತ್ತು. 2 ಸೌತ್ ಇಂಡಿಯನ್ ಮಿಲ್ಸ್ನ ತಗೊಂಡಿದ್ವಿ. ಒಂದಕ್ಕೆ 140 ರುಪೀಸು. ಸೊ ಟೋಟಲಾಗಿ 280 ರುಪೀಸ್ ಆಯಿತು. 280 ರುಪೀಸ್ಗೆ ನಾವು 4 ಮೆಂಬರ್ಸು ಶೇರ್ ಮಾಡ್ಕೊಂಡು ತಿಂದ್ವಿ. ಆಲ್ಮೋಸ್ಟ್ ಚೆನ್ನಾಗಿತ್ತು ಊಟ, ಮತ್ತು ಕ್ವಾಂಟಿಟಿನೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸಾರಿ ಫ್ರೆಂಡ್ಸ್, ಏನಪ್ಪ ಊಟ ಮಾಡಾದ್ಮೇಲೆ ವಿಡಿಯೋನೇ ಮಾಡೋಕ್ಕಾಗಿಲ್ಲ. ಏನು ಮಾಡೋದು, ತುಂಬ ಟೈಮ್ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಗೇಮ್ಸ್ ಆಡಕ್ ಹೊಟ್ಟೋಗ್ಬಿಟ್ಟಿದ್ವಿ, ಅದಕ್ಕೋಸ್ಕರ ವಿಡಿಯೋನ ಮಾಡಕ್ಕಾಗಿಲ್ಲ. ಎಲ್ಲ ಆಟನೂ ಆಡಾಯ್ತು, ಚೆನ್ನಾಗಿತ್ತು. ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಇಷ್ಟ ಆಯ್ತು ನಂಗೆ. GRS ಡ್ರೈ ಗೇಮ್ಸ್ ಗಿಂತ ವಾಟರ್ ಗೇಮ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ, ಕೌಂಟ್ ಮಾಡಕ್ ಆಗಲ್ಲ. ಎಷ್ಟೋ 3-4 ಗೇಮ್ ನಾವು ಆಡಕ್ಕೆ ಆಗಿಲ್ಲ, ಅಷ್ಟು ಟೈಮ್ ಸಾಕಾಗಿಲ್ಲ. ಒಂದೊಂದ್ ಗೇಮ್ನೇ ಹತ್ತತ್ರ 2 ಸರಿ 3 ಸರಿ ಆಡಿದೀವಿ ಇಷ್ಟ ಆಗಿ. ಅಷ್ಟು ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಹೇಳವ, ನೀನ್ ಏನ್ ಹೇಳಕ್ ಬಂದಲ್ಲ? ಏನಿಲ್ಲ, ನಾನ್ ಇರೋದ್ರಿಂದ ಈ ವಿಡಿಯೋದಲ್ಲಿ ವ್ಯೂಸ್ ಹೋಗೋದು ಜಾಸ್ತಿ. ಕಾರಣ ಹೋದ್ರೆ 1-2 ಜಾಸ್ತಿ ಅಂದ್ರೂ ನಾನೇ ಕಾರಣ ಅದಕ್ಕೆ. ಓಕೆ, ಅರ್ಪಿತಾ ಹೇಳ್ತಿದ್ದಾಳೆ, ಅಪ್ಪು ಹೇಳ್ತಿದ್ದಾಳೆ, ಈ ವಿಡಿಯೋನ ಜಾಸ್ತಿ ವ್ಯೂಸ್ ಹೋದ್ರೆ ನಾನೇ ಕಾರಣ ಅಂತ ಹೇಳಿದಾಳೆ. ಓಕೆ ಆಯ್ತು, ಥ್ಯಾಂಕ್ ಯು ಅಂತಾನೆ ಹೇಳ್ತೀನಿ. ವಿಡಿಯೋ ಜಾಸ್ತಿ ಹೋಗ್ಲಿ ಅಂತಾನೆ ಹೇಳ್ತೀನಿ. ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು. ವಾಟರ್ ಗೇಮ್ಸ್ ಅಂತೂ ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ, ಅಷ್ಟು ಚೆನ್ನಾಗಿತ್ತು. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಒನ್ ಡೇ ನೀವೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ ರೆಸಾರ್ಟ್ ಅಥವಾ ಈ ಪ್ಲೇಸ್ಗೆ ಬರ್ಬೋದು. ರೆಸಾರ್ಟ್ ಅಲ್ಲಿ ನಮ್ಗೆ ಯಾವಾಗ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಈ ಪ್ಲೇಸ್ಗೆ ನೀವು ಕೋರ್ಸ್ ಬರ್ಬೋದು, ಆರಾಮಾಗಿ ಬರ್ಬೋದು ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಚಾರ್ಜಸ್ ಬಂದ್ಬಿಟ್ಟು ಆಗಲ್ಲ ಬೇಡ, ಚಾರ್ಜಸ್ ಬಂದ್ಬಿಟ್ಟು 1200 ಇರುತ್ತೆ. 1099 ಇರುತ್ತೆ, 1199 ಇರುತ್ತೆ, 1200 ಆಗುತ್ತೆ. ಫುಡ್ ಒಳಗಡೆನೆ ಸಿಗುತ್ತೆ, ಮತ್ತೆ ಔಟ್ಸೈಡ್ ಫುಡ್ ಅಲೋ ಮಾಡಲ್ಲ. ಸೊ ಇಷ್ಟೇ.
ಸೊ ನಿಜವಾಗ್ಲೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಎಂಡ್ವರೆಗೂ ನೋಡೋದಕ್ಕೆ. ಮತ್ತು ಈ ವಿಡಿಯೋ ಅನ್ನೋದು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.